ನಮ್ಮ ಹೆಸರು ವಿಕ್ಟರ್ ರೋಡ್ರಿಗಸ್. ಇವರು ಈಗ ಮರಣ ಆದವರು ಜೀವನ್ ಪಿಂಟು ಅಂತ, ಸಾಧಾರಣ 48ರಿಂದ 50 ವರ್ಷ ಪ್ರಾಯ. ಅವರು ಪ್ರಸ್ತುತ ವಿದೇಶದಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಕೃಷಿ ಕೆಲಸ ಮಾಡಿಕೊಂಡು ವರ್ಷಕ್ಕೆ 2 ಸಲ ಬಂದು ಅವರ ಕೃಷಿಯೆಲ್ಲ ಮಾಡಿ ಇದ್ದಾರೆ. ಪ್ರಸ್ತುತ ಅವರಿಗೆ ಬಂದು ಒಂದು 3 ವಾರ ಆಗಿದೆ. ಅದೇ ಮೊನ್ನೆ 7:30 ಗಂಟೆ ರಾತ್ರಿಗೆ ಅವರ ಮಾವನ ಮನೆಗೆ ಬರ್ತಾಯಿದ್ರು ವಿಸಿಟಿಗೆ. ಬರುವಾಗ ಆ ಕಾಲ್ಸಂಕದಲ್ಲಿ ಅವರ ಜಾರಿ ಬಿದ್ದಿರಬಹುದು, ಬಿದ್ದದ್ದೇ ಒಂದು ಲಕ್ಷಣ. ಮಿಸ್ಸಿಂಗ್ ಆಗಿದೆ ಅಂದರೆ ಅವರ ಮಿಸ್ಸಸ್ ಇವರ ಮಾವನ ಮನೆಗೆ ಫೋನ್ ಮಾಡಿದರು. ಅವರು 7:30 ಗಂಟೆಗೆ ಬಂದಿದ್ದಾರೆ, 8:30 ಗಂಟೆ ಆಯಿತು, ಇನ್ನೂ ಕೂಡ ಮನೆಗೆ ಬರಲಿಲ್ಲ ಅಂತ. ಆವಾಗ ಇವರು ಹೇಳಿದರು ಇಲ್ಲಿ ನಮ್ಮ ಮನೆಗೆ ಬರಲಿಲ್ಲ ಇಷ್ಟವರೆಗೆ ಅಂತ. ಆಮೇಲೆ ಇವರು 8:30 ಗಂಟೆ ನಂತರ ಹೋಗಿ ಎಲ್ಲ ಹುಡುಕಾಡಿದರು ಫಸ್ಟಿಗೆ, ಬಾಕಿ ಎಲ್ಲ ಕೆರೆಗಾಡು ಗುಡ್ಡ ತೋಟ ಎಲ್ಲ. ಆಮೇಲೆ ಬಂದು ಇಲ್ಲಿ ಹೊಳೆ ಹತ್ರ ನೋಡುವಾಗ ಲೈಟ್ ಉರಿತಾ ಇತ್ತಂತೆ. ನಾವು ಅವರ ಸ್ವಲ್ಪ ರಿಲೇಷನ್ನೇ, ಸ್ವಲ್ಪ ದೂರ, ಅಲ್ಲಿ ಹತ್ತಿರ ನೇಬರ್. ಹಾಗೆ ಅವರು ಹುಡುಕುವಾಗ ಟಾರ್ಚ್ ಸಿಕ್ಕಿದಂತೆ, ಉರಿತಾ ಇತ್ತು. ಅದರ ಆಧಾರದಲ್ಲಿ ಇವರು ಬಿದ್ದಿದ್ದಾರೆ ಅಂತ ಅವರು ಕನ್ಫರ್ಮ್ ಮಾಡಿ ಎಲ್ಲ 2 ಗಂಟೆ ರಾತ್ರಿವರೆಗೆ ಅವರೆಲ್ಲ ಹುಡುಕಿದ್ದಾರೆ, ಮನೆಯವರು ಸಿಗಲಿಲ್ಲ. ಹಾಗೆ ಮರು ದಿವಸ ಎಲ್ಲ ನೆರೆಕರೆಯವರಿಗೆ ಇದು ಮಾಡಿದರು, ಅಂದರೆ ಭಾನುವಾರ ನಿನ್ನೆ. ಹಾಗೆ ಮತ್ತೆ ನಾವೆಲ್ಲ ಫೈರ್ ಬ್ರಿಗೇಡ್ ಬಂತು, ಅವರೊಟ್ಟಿಗೆ ನಾವೆಲ್ಲ ಸರ್ಚ್ ಮಾಡಿದ್ವಿ. ಇಲ್ಲ, ಮೊನ್ನೆ ಅವರು ಬೀಳುವಾಗ ನೀರು ಸಾಧಾರಣ ಒಂದು ಇಷ್ಟೇ, ಏನು ಹೇಳ್ತಾರೆ ಅಷ್ಟೇ. ಅಂದರೆ ಅವರು ಏನಾಗಿದೆ ಅಂದರೆ ಬೀಳುವಾಗ ಅವರಿಗೆ ಒಂದು ಕಲ್ಲಿನ ಅಲ್ದಿದ್ರೆ ಇದರ ಡ್ಯಾಮಿನ ಅಥವಾ ಪಾಪಿನ ಏನಾದರೂ ಒಂದು ಪಾರ್ಟ್ಸ್ ಅವರ ತಲೆಗೆ ಅಥವಾ ಮುಖಕ್ಕೆ ಆಗಿ ಅವರು ಬಿದ್ದು ಅವರಿಗೆ ಮಾತಾಡುವ ಮತ್ತು ಎದ್ದು ಬರುವ ಸನ್ನಿವೇಶ ಇರದ ಕಾರಣ ಅವರು ನೀರಿನಲ್ಲಿ ಹೋಗಿರುವ ಸಂಖ್ಯೆ ಅದು. ಹೌದು, ಈಗ ಸಿಕ್ಕಿದೆ. ಇಲ್ಲಿ ಸಾಧಾರಣ ಒಂದು ಅಲ್ಲಿಂದ ಸ್ಪಾಟಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದೆ. ಆಮೇಲೆ NDFನವರು ನಿನ್ನೆ ಬಂದರು. ಅವರ ಹುಡುಕಾಟದ ಫಲವಾಗಿ ಮತ್ತೆ ನಾವೆಲ್ಲರೂ ಸೇರಿ ಡೆಡ್ ಬಾಡಿಗೆ ಸಿಕ್ತು. ಹೌದು, ಈಗ 10 ತಾರೀಕಿಗೆ ಹೋಗುವ ಅವರ ಟಿಕೆಟ್ ಆಗಿತ್ತು. ಮಕ್ಕಳು ಈಗ ಅವರಿಗೆ ಒಂದೇ ಮಗು, ಹೆಣ್ಮಗು. ಮಿಸಸ್ ಇಲ್ಲಿ ಊರಲ್ಲಿ ಇರೋದು. ಸರ್, ನಮ್ಮ ಹೆಸರು ಉಮಾಪತಿ ಅಂತೇಳಿ. ಈಗ ನಾವು 10th ಬಟಾಲಿಯನ್ ವಿಜಯವಾಡ, ನಮ್ಮದು ಹೆಡ್ ಕ್ವಾರ್ಟರ್ ಬಂದುಬಿಟ್ಟು. ಈಗ ನಮ್ಮದು ರೀಜನಲ್ ರೆಸ್ಪಾನ್ಸ್ ಸೆಂಟರ್ ಬೆಂಗಳೂರು. ಸೊ ಈಗಾಗಲೇ ಮಾನ್ಸೂನ್ ಡ್ಯೂಟಿಯಲ್ಲಿ ನಮ್ಮ ಒಂದು ತಂಡ 25 ಜನರ ಒಂದು ತಂಡ ಈಗಾಗಲೇ ಪುತ್ತೂರಲ್ಲಿ ಸ್ಟೇ ಆಗಿದ್ದೀವಿ. ಸುಮಾರು ಈಗ ಒಂದು 2 ತಿಂಗಳಿಂದ ಸ್ಟೇ ಆಗಿದೆ. ಬಂಟ್ವಾಳದ ತಹಸೀಲ್ದಾರಿಂದ ನಿನ್ನೆ ನಮಗೆ 2 ಗಂಟೆಗೆ ಕಾಲ್ ಬಂತು. ಸೊ ಅದಾದ ನಂತರ ನಮ್ಮ ಒಂದು ತಂಡ ಕೊಯ್ಲಾದಿಂದ ರಾಯಿ ಎಂಬ ಒಂದು ಊರಲ್ಲಿ ಒಬ್ಬ ಜೀವನ್ ಪಿಂಟು 52 ವರ್ಷದ ವ್ಯಕ್ತಿ ಸೊ ಚಿಕ್ಕ ಕಾಲುವೆಯನ್ನು ಕ್ರಾಸ್ ಮಾಡುವಾಗ ಸೊ ನೀರು ಹೆಚ್ಚಿರೋದ್ರಿಂದ ಅಲ್ಲಿ ಮೇಲೆಯಿಂದ ಬಿದ್ದಂಥ ಸಂದರ್ಭದಲ್ಲಿ ಅವರಿಗೆ ತಲೆ ಏಟಾಗಿದೆ. ಸೊ ಅವರು ಅಲ್ಲಿಂದ ನಿನ್ನೆ ರಾತ್ರಿಯೆಲ್ಲ ಅವರು ಹುಡುಕ್ತಾ ಇದ್ದರು. ಸೊ ಅದಾದ ನಂತರ ನಾವು ನಿನ್ನೆ ಇಮಿಡಿಯೇಟಾಗಿ ಬಂದು ಎಲ್ಲ ನಮ್ಮ ಲೈನ್ ಸರ್ಚ್ ಎಲ್ಲ ಮಾಡೋದ್ರ ಜೊತೆಗೆ ನಮ್ಮ ಒಂದು ತಂಡ ನಿನ್ನೆ 6 ಗಂಟೆ 15 ನಿಮಿಷವರೆಗೆ ಎಲ್ಲ ಸರ್ಚ್ ಮಾಡಿದ್ವಿ. ರಾತ್ರಿ ಆಗಿರೋ ಕಾರಣದಿಂದ ಮಳೆ ಬೇರೆ ಬರ್ತಾಯಿತ್ತು. ಸೊ ನಮಗೆ ವಾತಾವರಣ ಕೂಡ ಜೊತೆಗಿರಲಿಲ್ಲ. ಸೊ ಅದಾದ ನಂತರ ನಾವೇನು ಮಾಡಿದ್ವಿ, ಮತ್ತೆ ಬೆಳಿಗ್ಗೆ 5 ನಮ್ಮ ತಂಡ ಇಮಿಡಿಯೇಟಾಗಿ ರಾಯಿ ಎಂಬ ಊರಲ್ಲಿ ಬಂದು ಅಲ್ಲಿಂದ ಆ ಒಂದು ಕೆನಲಲ್ಲಿ ಸರ್ಚ್ ಮಾಡೋದ್ರ ಜೊತೆಗೆ ಅಲ್ಲಿ ಬೋಟ್ ಇಳಿಯುವಂಥ ಸಿಚುವೇಶನ್ ಇದ್ದಿಲ್ಲ, ಕಲ್ಲು ಇದೆ, ಮುಳ್ಳು ಇದೆ, ಗಿಡ ಗಂಟೆಗಳಿದೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಎಲ್ಲ ಒಂದು ನಮ್ಮ ತಂಡ ಎಕ್ಸ್ಟೆಂಡರ್ ಲೈನ್ ಮುಖಾಂತರ ಲೈನ್ ಸರ್ಚನ್ನು ಮಾಡಿಕೊಳ್ತಾ ರಾಯಿಯಿಂದ ಈ ಒಂದು ಸಂಗಮ್ ಬೆಟ್ಟವರೆಗೂ ಸುಮಾರು ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ನಾವು ಬೆಳಗ್ಗೆಯಿಂದ ಹುಡುಕ್ತಾ ಬರುವಾಗ ಸೊ ಅಲ್ಲಿ ಒಂದು ಡೆಂಪ್ ಇದೆ. ಸೊ ಅಲ್ಲೆಲ್ಲ ನಾವೇನು ಮಾಡಿದ್ವಿ, ಕೋಲು ಕಟ್ಟಿಗೆ ಮುಖಾಂತರ ಅಲ್ಲೆಲ್ಲ ನೋಡಿದ್ವಿ, ಸರ್ಚ್ ಮಾಡಿದ್ರ ಜೊತೆಗೆ ಅಲ್ಲಿ ಬಾಡಿ ಇತ್ತು. ಅಲ್ಲಿ ಏನಾಯಿತು, ನೀರು ಒಳಗಡೆ ಇರೋದ್ರಿಂದ ಸೊ ನಾವೆಲ್ಲ ಸರ್ಚ್ ಮಾಡೋದ್ರ ಜೊತೆಗೇ ಸರ್ಚ್ ಮಾಡಿ ಮೇಲೆ ಜಸ್ಟ್ ಬಂದು ಮುಂದೆ ಬರ್ತಾ ಇರುವಾಗ ಹಿಂದಿನಿಂದ ಆ ಬಾಡಿ ಸ್ಪೀಡಾಗಿ ಬರೋದ್ರಿಂದ ನಾವು ಅದನ್ನು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿವಿ. ಸೊ ಅಲ್ಲಿ ಗಿಡ ಗಂಟೆ ಎಲ್ಲ ಇರೋದ್ರಿಂದ ಸೊ ಆ ಬಾಡಿ ನೀರಿನ ಜೊತೆಗೆ ಸ್ಪೀಡಾಗಿ ಬರ್ತಕ್ಕಂಥ ನೀರಿನ ಜೊತೆಗೆ ಆ ಬಾಡಿ ಬಂತು. ನಾವು ಅಲ್ಲಿಂದ ಇಮಿಡಿಯೇಟಾಗಿ ಆ ಬಾಡಿನ ಫಾಲೋ ಮಾಡ್ಕೊಂಡು ಬಂದು ಸುಮಾರು ಒಂದು 4 ರಿಂದ 5 ಕಿಲೋಮೀಟ್ರನ್ನ ಆ ಬಾಡಿನ ಫಾಲೋ ಮಾಡ್ಕೊಂಡ್ವಿ. ಇಲ್ಲಿ ಅಲ್ಲಿಂದ ರಾಯಿಯಿಂದ ಸಂಗಮ ಬೆಟ್ಟವರೆಗೂ ವಿಲೇಜ್ವರೆಗೂ ಏನಿದೆ ಅಂತಂದರೆ ಸಣ್ಣ ಸಣ್ಣ ಕೆನಲ್ಗಳು ನೀರು ಕೂಡಿ ಇಲ್ಲಿ ನೇತ್ರಾವತಿ ಇನ್ನೊಂದು ಅರ್ಧ ಕಿಲೋಮೀಟರ್ ಇದೆ. ಸೊ ಅಲ್ಲಿ ನಾವು ಮೊದಲು ಹೋಗಿ ಅಡ್ಡ ಹಾಕಿದ್ರೆ ಆಯಿತು ಅಂತೇಳಿ ನಾವು ಮುಂದೆ ಬಂದ್ವಿ.
ಸೊ ಆ ಬಾಡಿ ಒಂದು ಬ್ರಿಡ್ಜ್ ಹತ್ರ ಬಂದು ಸ್ಟೇ ಆಗಿತ್ತು. ಸೊ ಅದನ್ನು ನಾವು ಮೇಲೆ ತೆಗೆದು ಈಗ ಅವರ ಪರಿವಾರದವರಿಗೂ ಕೂಡ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ